ಸಹಾಯವಾಣಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಆರಂಭದಲ್ಲಿ ಹೇಳಿದೆ, ಜನ ಸಂಕಟದಲ್ಲಿದ್ದಂಥ ಸಂದರ್ಭದಲ್ಲಿ ಮನುಷ್ಯರಾಗಿ ನಾವು ಅವರಿಗೆ ಸ್ಪಂದಿಸಬೇಕು, ಅವರಿಗೆ ನೆರವಿನ ಹಸ್ತವನ್ನು ಚಾಚಬೇಕು. ಇಲ್ಲಾಂದರೆ ಏನು ಜೀವನ ಹೇಳಿ? ಈ ಜೀವನಕ್ಕೆ ಒಂದು ಅರ್ಥ ಇರೋದೇ ಇಲ್ಲ. ಯಾವಾಗ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ನಾಯಕತ್ವದ ಗುಣಗಳು ಹೊರಹೊಮ್ಮುತ್ತವಂತೆ, ಹಾಗೆ ಇನ್ನೊಬ್ಬ ಮನುಷ್ಯ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರು ನೆರವು ಚಾಚ್ತಾರಲ್ಲ ಅವರೇ ಹೃದಯವಂತರು, ಅವರೇ ದೇವರುಗಳು. ಹೀಗಾಗಿ ಬಹಳಷ್ಟು ಜನರಿಗೆ ಇದೊಂದು ಮನಸ್ಸಲ್ಲೊಂದು ಇರುತ್ತೆ, ನಾವು ಸಹಾಯ ಮಾಡಬೇಕು, ಸಹಕಾರ ನೀಡಬೇಕು ಅನ್ನುವಂಥದ್ದು. ಆದರೆ ಸರಿಯಾದಂಥ ವೇದಿಕೆ ಇರಲ್ಲ, ಇರುವಂಥ ವೇದಿಕೆಗಳ ಮೇಲೆ ಅವರಿಗೆ ನಂಬಿಕೆ ಕೂಡ ಇರಲ್ಲ. ಹೀಗಾಗಿ ಏನು ಅಂತಂದರೆ, ಈ ನಿಮ್ಮೆಲ್ಲರ ಚಾನಲ್ ಆಗಿರುವಂಥ, ಈ ಸಮಾಜಕ್ಕೋಸ್ಕರ ತುಡಿತಿರುವಂಥ ಚಾನಲ್ ಆಗಿರುವಂಥ TV9 ನಿಮಗೋಸ್ಕರ ಒಂದು ಸಹಾಯವಾಣಿಯನ್ನು ಮಾಡ್ತಾ ಇದೆ. ನೆರವಿನ ಹಸ್ತವನ್ನು ಚಾಚುವಂಥವ್ರು ಚಾಚಬಹುದು, ನೆರವನ್ನು ಕೇಳುವಂಥವರು ಕೂಡ ನಮ್ಮಲ್ಲಿ ಮುಕ್ತವಾಗಿ ಕೇಳಬಹುದು. ಖಂಡಿತವಾಗಲೂ ನಾವು ನಿಮಗೆ ಸ್ಪಂದಿಸುವಂಥ ಭರವಸೆಯನ್ನು ಕೊಡ್ತೀವಿ. ಬನ್ನಿ, ಹಾಗಾದರೆ ಈ ವೇದಿಕೆಯ ಉದ್ದೇಶ ಏನು, ಜನ ಎಷ್ಟು ಮಟ್ಟಿಗೆ ಕಷ್ಟಪಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಚೀನಾದಲ್ಲಿ ಹುಟ್ಟಿ ಜನಜೀವನವನ್ನ ಹೀನಾಯವಾಗಿಸಿದೆ ಕೊರೋನಾ. ಭಾರತಕ್ಕೆ ಕಾಲಿಟ್ಟು ನರಬಲಿಯನ್ನ ಪಡೆಯಲು ನಿಂತಿದೆ ಕೊರೋನಾ. ಕರ್ನಾಟಕಕ್ಕೆ ಕಾಲಿಟ್ಟು ಜನರ ಕಣ್ಣಲ್ಲಿ ನೀರು ತರಿಸಲು ನಿಂತಿದೆ ಕೊರೋನಾ. ಮನುಷ್ಯರ ನಡುವೆ ಅಂತರವನ್ನ ಸೃಷ್ಟಿಸಿ ಅಟ್ಟಹಾಸವನ್ನ ಮೆರೆಯಲು ನಿಂತಿದೆ ಕೊರೋನಾ. ಇದ್ದ ದವಸ ಧಾನ್ಯವನ್ನ ಖಾಲಿ ಮಾಡಿಸಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತೆ ಮಾಡಿದೆ ಕೊರೋನಾ. ಆರೋಗ್ಯ ಹದಗೆಟ್ಟು ಸಾಯುವ ಸ್ಥಿತಿ ಬಂದರೂ ಸಹ ಆಸ್ಪತ್ರೆಗೆ ಹೋಗದಂತೆ ಮಾಡಿದೆ ಕೊರೋನಾ. ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಸ್ತೆಗೆ ಚೆಲ್ಲುವಂತೆ ಮಾಡಿದೆ ಕೊರೋನಾ. ನಗರಗಳನ್ನ ಬಿಡದಂತೆ ಮಾಡಿದೆ, ಊರುಗಳಿಗೆ ತಲುಪದಂತೆ ಮಾಡಿದೆ, ಯಾತನೆಯನ್ನ ಅನುಭವಿಸುವಂತೆ ಮಾಡಿದೆ ಕೊರೋನಾ. ಯಾವ ರೀತಿ ಬದುಕು ಯಾತನೆಯಾಗಿದೆ ಅದರ ಒಂದಷ್ಟು ವಿವರಗಳನ್ನು ನಾವು ನಿಮ್ಮ ಮುಂದಿಟ್ವಿ. ಇಂಥವ್ರಿಗೆ ನಮ್ಮ ಕೊಡುಗೆ ಏನು, ನಿಜಕ್ಕೂ ಏನು ಅಂದರೆ ನಮ್ಮಲ್ಲಿ ಖಂಡಿತವಾಗಲೂ ಉಳ್ಳವರಲ್ಲಿ ಅಷ್ಟೊಂದು ದರಿದ್ರತನ ಇದೆಯಾ? ಖಂಡಿತವಾಗಲೂ ಇಲ್ಲ. ಆದರೆ ಅವರಿಗೊಂದು ವೇದಿಕೆ ಬೇಕಾಗಿದೆ, ನಂಬುವಂಥ ವೇದಿಕೆ ಬೇಕಾಗಿದೆ. ಹೀಗಾಗಿ ಏನು ಅಂದರೆ, ನಾವು ಜನರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟಂಥ ನಾಯಕರ ಜೊತೆ ಮಾತಾಡ್ತೀವಿ, ಯಾರು ದಾನಿಗಳಿದ್ದಾರೆ, ಯಾರು ಹೃದಯ ವೈಶಾಲ್ಯತೆಯನ್ನು ಮೆರೀತಾರೆ ಅಂಥವ್ರ ಜೊತೆಗೂ ಕೂಡ ನಾವು ಮಾತಾಡ್ತೀವಿ. ಬನ್ನಿ, ಮಂಗಳೂರಿಂದ ನಮ್ಮ ಮೊದಲ ಕರೆ ಮಾಡಿದ್ದಾರೆ ಶ್ರೀದೇವಿ ಅವರು. ಶ್ರೀದೇವಿ ಮೇಡಮ್. ಹೌದು, ನಮಸ್ಕಾರ ಸರ್. ನಮಸ್ಕಾರ, ಹೇಳಿಮ್ಮ. ಅಲ್ಲ ಸರ್, ಲಾಕ್ ಡೌನ್ ಮಾಡಿದ್ದಾರೆ, ಹೌದು. ಈಗ ಜನರಿಗೆ ತೊಂದರೆ ಆಗೋದು ಹೌದು. ನಾವು ಸಹ ಸಹಕರಿಸಿದ್ದೇವೆ. 1 ತಿಂಗಳಿಂದ ಮನೆಯಲ್ಲೇ ಇದ್ದೇವೆ, ಕೆಲಸ ಇಲ್ಲ. ನಾವು ಏನಿಲ್ಲ, ಮಗಳು ಹಾಸ್ಪಿಟಲ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ಲು, ನಮ್ಮ ಅಳಿಯನಿಗೆ ಸಹ ಕೆಲಸ ಇತ್ತು, ಕೆಲಸ ಇಲ್ಲ. ಕಾರ್ಮಿಕರಿಗೆ ಯಾವುದೇ ರೀತಿಯ ಕೆಲಸ ಇಲ್ಲ. ಈಗ ಒಂದು ದಿವಸ ಕೆಲಸಕ್ಕೆ ಬಂದ್ರೆ ನಾಳೆ ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾರೆ, ಆದ್ರೆ ಲಾಸ್ ಆಫ್ ಪೇ ಮಾಡ್ತಾರೆ, ಹಣ ಸಂಬಳ ಕೊಡುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗವರ್ಮೆಂಟ್ ನೋಡಿದರೆ ಕೆಲಸಕ್ಕೆ ಬಾರದೆ ಇರೋರಿಗೆ ಸಹ ಸಂಬಳ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ.
ಇದೆಲ್ಲ ಈಗ ಟಿವಿಯಲ್ಲಿ ತೋರಿಸ್ತಾರೆ ನೋಡಿ, ವೇತನ ನೀಡಬೇಕು ಕಾರ್ಮಿಕರಿಗೆ, ಯಾವುದೇ ಸಮಸ್ಯೆ ಕೆಲಸದಿಂದ ತೆಗಿಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಪಡಿತರ ನೋಡಿ, ರೇಷನ್ ಸ್ಟೋರಿನಲ್ಲಿ ರೇಷನ್ ಕೊಡ್ಬೇಕು, ಕಾರ್ಡ್ ಇಲ್ಲದವರಿಗೂ ಕೊಡ್ಬೇಕು, ಇರುವವರಿಗೂ ಕೊಡ್ಬೇಕು, ಅಪ್ಲಿಕೇಶನ್ ಹಾಕಿದವರಿಗೂ ಕೊಡ್ಬೇಕು, ಹಾಕದಿರುವವರಿಗೂ ಎಲ್ಲರಿಗೂ ಕೊಡ್ಬೇಕಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಯಡಿಯೂರಪ್ಪನವರು ಸೂಚಿಸಿದ್ದಾರೆ. ಆದ್ರೆ ನಾವು ರೇಷನ್ ಕಾರ್ಡ್ ಸ್ಟೋರಿಗೆ ಹೋಗುವಾಗ ನಿಮ್ಗೆ ರೇಷನ್ ಇಲ್ಲ ಮೇಡಮ್, ಯಾಕಿಲ್ಲ ಸರ್? ನಮ್ಗೆ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲದವರಿಗೆ ಸಹ ಗವರ್ಮೆಂಟ್ ಕೊಡ್ಬೇಕಂತ ಹೇಳಿದ್ದಾರೆ ಅಂದ್ರೆ, ಇಲ್ಲ ನಮ್ಗೆ ಅದು ಆರ್ಡರ್ ಬರ್ಲಿಲ್ಲ, ನಮ್ಗೆ ಸ್ಟಾಕ್ ಬರ್ಲಿಲ್ಲ. ಅದನ್ನ ನೀವು ದಯಮಾಡಿ TV9 ವತಿಯಿಂದ ಎಲ್ಲರಿಗೆ, ಇಡೀ ಯಾರ್ಯಾರಿಗೆ ಏನು ಮಾಡ್ಲಿಕ್ಕೆ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಸಹ ಜನರಿಗೆ ಒಂದು ಅಕ್ಕಿ ಬೇಕಾದನ್ನ ಸ್ಟೋರಿನ ಮೂಲಕ ನೀವು ಶ್ರೀದೇವಿಯವರೇ, ನೀವು ಒಂದು 3-4 ಪಾಯಿಂಟ್ ಹೇಳಿದ್ರಿ, ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರಿ. ನಮ್ಮ ಮಗಳು ಕೆಲಸ ಮಾಡ್ತಾ ಇದ್ಲು, ಅವಳಿಗೆ ಕೆಲಸ ಇಲ್ಲ. ಜೊತೆಗೆ ಏನೊಂದು ನಮ್ಮ ಅಳಿಯ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಕೆಲಸಕ್ಕೆ ಹೋಗ್ತಾ ಇಲ್ಲ, ಕೆಲಸದಿಂದ ತೆಗೆದುಹಾಕಿದ್ದಾರೆ. ನಂಬರ್ 2. ನಂಬರ್ 3 ತಾವು ಹೇಳಿದ್ರಿ ಏನು ಅಂದರೆ, ಈಗ ದವಸ ಧಾನ್ಯಗಳನ್ನು ಕೊಡಬೇಕು, ಪಡಿತರ ಕೊಡಬೇಕು. ಆದರೆ ಏನು ಅಂದರೆ, ಈ ಸರ್ಕಾರ ಏನೇನು ನೀತಿ ನಿಯಮಗಳನ್ನು ಹೇಳಿದೆ ಅದನ್ನೆಲ್ಲ ಉಲ್ಲಂಘಿಸಿ ಕೊಡ್ತಾ ಇಲ್ಲ ಜನರಿಗೆ ಅನ್ನುವಂಥದ್ದು. ನೋಡಿಮ್ಮ, ಏನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ನಿಮ್ಮ ವಿವರಗಳನ್ನು ನಮ್ಮ ಹುಡುಗರಿಗೆ ಹೇಳ್ತೀನಿ. ನೀವು ಫೋನ್ ಇಡೋದಕ್ಕಿಂತ ಮೊದಲು ನಿಮ್ಮ ವಿವರವನ್ನು, ನಿಮ್ಮ ನಂಬರನ್ನು ನಾವು ಇಸ್ಕೊಳ್ತೀವಿ. ಯಾರು ನೀವು, ಏನು, ಯಾವ ಊರು, ಏನೇನು ಆಗಬೇಕು ನಿಮಗೆ, ಖಂಡಿತವಾಗಲೂ ಅದನ್ನು ಮಾಡಿಸ್ಕೊಡುವಂಥ ಜವಾಬ್ದಾರಿ ನಮ್ಮದು. ನಿಮಗೆ ಖಂಡಿತವಾಗಲೂ ಪಡಿತರ ಸಿಗುತ್ತೆ. ಈ ಮುಖಾಂತರ ಹೇಳ್ತಾ ಇದ್ದೀನಿ. ಸಂಬಂಧಪಟ್ಟಂಥವ್ರ ಜೊತೆ ನಾನು ಮಾತಾಡ್ತೀನಿ. ಎಸ್, ಬೆಳಗಾವಿಯಿಂದ ಯಲ್ಲಪ್ಪ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಯಲ್ಲಪ್ಪನವರೇ, ಹಲೋ ಸರ್. ನಮಸ್ಕಾರ. ಹೇಳ್ರಿ ಸರ. ಸರ್ ನಮಸ್ತೆ ಸರ್. ಹೇಳ್ರಿ ಸರ್, ನಮಗೀಗ ನಮ್ಮ ಹುಡುಗ ಪೀಡ್ಸ್ ಬರ್ತದ ಸರ್. ಅದು ಏನಾಗಿತ್ತ ಸರ್, ಇದು ಲಾಕ್ಡೌನ್ ಆದ ಸಂಬಂಧ ನಮಗೆ 2-3 ದಿವಸ ಆಯ್ತ್ರಿ ಸರ್. ಔಷಧ ಇಲ್ರಿ, ಪೋಲೋವಿಟ ಮತ್ತೆ ಎಪಿಲೆಕ್ಸ್ ಗುಳಿಗಿನೂ ಇಲ್ರಿ ಸರ್, ಮತ್ತೆ ಸಿರಪ್ನೂ ಇಲ್ರಿ ಸರ್. ಒಂದ್ ನಿಮಿಷ ಯಾವ್ದು ನಿಮ್ಮ ಮಾತ್ರೆ ಹೇಳಿ ಸರ್. ನಮ್ದು ಬೆಳಗಾಂ ಜಿಲ್ಲಾ ಅಲ್ಲ, ಮಾತ್ರೆ ಹೆಸರು ಹೇಳ್ರಿ. ಪೋಲೋವಿಟ್ ಸರ್, ಪೋಲೋವಿಟ್ ಸರ್. ಪೋಲೋವಿಡ್. ಪೋಲೋವಿಟ್ ಆಸಿಡ್ ಸರ್, ಟ್ಯಾಬ್ಲೆಟ್ ಸರ್. ಆಮೇಲೆ ಇನ್ನೊಂದು ಸರ್ ಎಪಿಲೆಕ್ಸ್, ಸೋಡಿಯಂ ವ್ಯಾಲ್ಪೇಪರ್ ಎಪಿಲೆಕ್ಸ್ ಸರ್. ಎಪಿಲೆಕ್ಸ್. ಓಕೆ ನೋಡಿ ಯಲ್ಲಪ್ಪನವರೇ, ಒಂದು ಮಾತು ಹೇಳ್ತೀನಿ ನಾನು. ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಕ್ಷೇತ್ರ ಬರುತ್ತೆ ನಿಮ್ದು? ಸರ್ ನಮ್ ಬೆಳಗಾಂ ಜಿಲ್ಲಾ ಸರ್, ರಾಮದುರ್ಗ ತಾಲೂಕ್ ಸರ್. ಯಾರು MLA ಯಾರು ನಿಮ್ಮ MLA? ಸರ್ ಯಾದವಾಡ ಮಾದೇವಪ್ಪ ಅಂತ ಹೇಳಿದಾರೆ ಸರ್. ಯಾರು? ಯಾದವಾಡ ಮಾದೇವಪ್ಪ ಯಾದವಾಡ ಸರ್. ಮಾದೇವಪ್ಪ ಯಾದವಾಡ. ನಾನು ನಮ್ಮ ಟೀಮಿಗೆ ಹೇಳ್ತಾ ಇದ್ದೀನಿ, ಸಾಧ್ಯವಾದರೆ ಆ MLA ಅವ್ರದ್ದು ಫೋನ್ ಕೂಡ ಕನೆಕ್ಟ್ ಮಾಡಿ ಅವರಿಗೆ ಖಂಡಿತವಾಗಲೂ ಔಷಧಿ ಮುಟ್ಟಬೇಕು, ಇವತ್ತೇ ಮುಟ್ಟಬೇಕು. ನಂಬರ್ 1. ಜೊತೆಗೆ ಈ ಬೆಳಗಾಂ ಭಾಗದಲ್ಲಿ ಯಾರ್ಯಾರು ಈ ಮೆಡಿಕಲ್ ಶಾಪ್ನವರು ಇದ್ದೀರಿ, ನಿಮ್ಮಲ್ಲೂ ಕೂಡ ಹೃದಯವಂತಿಕೆ ಇದೆ. ಹೋಲ್ಸೇಲ್ ಮೆಡಿಕಲ್ ಶಾಪ್ನವರು ಬಹಳಷ್ಟು ಜನ ಇದ್ದೀರಿ, ನನಗೆ ಗೊತ್ತಿದೆ. ಯಾರೂ ಕೂಡ ಹೃದಯವನ್ನು ಕಳ್ಕೊಂಡಿರುವಂಥವ್ರು ಯಾರೂ ಇಲ್ಲ, ಹೃದಯ ಕಲ್ಲಾಗಿರುವಂಥವ್ರು ಇಲ್ಲ ನಮ್ಮ ಸಮಾಜದಲ್ಲಿ. ನಿಜಕ್ಕೂ ಸಮಾಜದಲ್ಲಿ ಒಳ್ಳೆಯವರು ಇರೋದ್ರಿಂದಲೇ ಆವಾಗವಾಗ ಮಳೆ ಬೆಳೆ ಆಗ್ತಿರುವಂಥದ್ದು. ಇದೇನು ದೊಡ್ಡ ಸಂಗತಿ ಅಲ್ಲ ಇದು, ಈ ಮಾತ್ರೆಗಳನ್ನು ಕೊಡುವಂಥದ್ದು. ಯಾರಿಗಾದರೂ ನಿಜಕ್ಕೂ ಆ ಹೃದಯ ವೈಶಾಲ್ಯತೆ ಇದ್ದರೆ ಸಂಬಂಧಪಟ್ಟಂಥವ್ರು ಮುಟ್ಟಿಸ್ಲಿ. ಇಲ್ಲಾಂದರೆ ನಾವು ಅಲ್ಲಿನ MLAಗಳಿಗೆ ಅಥವಾ ಅಲ್ಲಿನ ಜನಪ್ರತಿನಿಧಿಗಳಿಗೆ ಅಥವಾ ಅಲ್ಲಿನ ಅಧಿಕಾರಿಗಳ ಜೊತೆಗೆ ನಾವು ಮಾತಾಡ್ತೀವಿ. ನಿಮ್ಮೂರು ಯಾವುದು ಅಂದ್ರಿ ಬೆಳಗಾಮಲ್ಲಿ? ಸರ್ ಬೆಳಗಾಂ ಜಿಲ್ಲಾ ಸರ್, ರಾಮದುರ್ಗ ತಾಲೂಕು, ನರಸಾಪುರ ಸರ್. ನಮ್ ಊರು ಸರ್ ರಾಮದುರ್ಗ ತಾಲೂಕು, ನರಸಾಪುರ. ಹಳ್ಳಿ ಸರ್, ನಮ್ ನರಸಾಪುರ ಹಳ್ಳಿ ಸರ್. ನರಸಾಪುರ ಹಳ್ಳಿ. ಎಷ್ಟು ದೂರ ಆಕತ್ತದು ರಾಮದುರ್ಗ ತಾಲೂಕಿನಿಂದ? ಸರ್ 10 ಕಿಲೋಮೀಟರ್ ಆಗತ್ತೆ ಸರ್. 10 ಕಿಲೋಮೀಟರ್ ಐತೆ ಸರ್. 10 ಕಿಲೋಮೀಟರ್. ಯಲ್ಲಪ್ಪರ, ಹಾಂ ಸರ್. ಚಿಂತೆ ಮಾಡಬೇಡ್ರಿ ಸರ್. ಪುಣ್ಯ ಹತ್ತತ್ ನೋಡ್ರಿ ಸರ್. ನಮ್ಗೆ ಏನಾಗಿತ್ತು ಅಂದ್ರೆ ಸರ್, ಒಂದು 5 ದಿವಸಕ್ಕೆ ಒಂದು ಬಾಟ್ಲಿ ಮುಗಿತ ಸರ್. 200 ml ಸರ್. ಇವಾಗ ಔಷಧ ಇಲ್ಲ ಸರ್. ನಮ್ಗೆ ಏನ್ ನಮ್ಗೆ ಹಾಳ ಅದ ಹುಡುಗ. ಯಲ್ಲಪ್ಪರ ನನ್ನ ಮಾತು ಕೇಳ್ರಿ, ಚಿಂತೆ ಮಾಡಬೇಡ್ರಿ. ನಿಮ್ ನಂಬರ್ ಕೂಡ ತಗೋತೀವಿ ನಾವು. ಸಂಬಂಧಪಟ್ಟರು ಕೂಡ ಮಾತಾಡ್ತೀವಿ ನಾವು, ಸಂಗಡ ಮಾತಾಡ್ತೀವಿ ನಾವು. ನಿಮಗೆ ಔಷಧಿ ಬರ್ತತ್ರಿ. ಸಂಜೆ ಮುಂದೆ ಬರ್ತೈತಿ, ಇಲ್ಲ ನಾಳೆ ಬೆಳಗ್ಗೆ ಒಳಗೆ ಬರ್ತೈತ್ರಿ. ಹಾಂ ಸರ್. ಪುಣ್ಯ ಹತ್ತತ್ ನೋಡಿ ಸರ್. TV9 ನಿಮಗೆ ಇದಕ್ಕೆ ಸರ್. ಇಲ್ಲ ನೀವೇನ್ ಚಿಂತೆ ಮಾಡಬೇಡ್ರಿ. ಹಾಂ ಸರ್. ಔಷಧಿ ಕಳಿಸ್ತೀವಿ ನಾವು. ಆಯ್ತು ಸರ್. ಆತ್ರಿ ಯಲ್ಲಪ್ಪರ? ಆಯ್ತು ಸರ್. ನಮಸ್ಕಾರ ಸರ್. ಇದು ಯಲ್ಲಪ್ಪನವ್ರ ಮಾತು. ನೋಡಿ, ಒಂದು ಸಂಗತಿ, ಎಪಿಲೆಪ್ಸಿ ಅನ್ನುವಂಥದ್ದು ಇದೆಯಲ್ಲ, ಅದು ಬ್ರೈನಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆ. ಅಂದರೆ ಬ್ರೈನಲ್ಲಿ ಏನಾದರೂ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಆವಾಗ ಎಪಿಲೆಪ್ಸಿ ಬರುತ್ತೆ. ಜೊತೆಗೆ ಏನು ಅಂತಂದರೆ, ದಯವಿಟ್ಟು ಈ ಎಪಿಲೆಪ್ಸಿಗೆ ಮಾತ್ರೆಗಳನ್ನು ಸರಿಯಾದ ಟೈಮಿಗೆ ಕೊಡಲಿಲ್ಲ ಅಂತಂತಂದರೆ ರೋಗ ವಾಸಿಯಾಗುವಂಥ ಲಕ್ಷಣಗಳು ತುಂಬ ಕಡಿಮೆ ಇರುತ್ತೆ. ಯಾರಾದರೂ ಹೃದಯವಂತರಿದ್ದರೆ ಖಂಡಿತವಾಗಲೂ ಅವರ ವಿವರಗಳನ್ನು ನಾವು ಕೊಡ್ತೀವಿ. ನೀವು ಖಂಡಿತವಾಗಲೂ ಸಂಪರ್ಕ ಮಾಡಿ. ಇಲ್ಲಾಂದರೆ ಅಧಿಕಾರಿಗಳಿಗೆ ಹೇಳಿಬಿಟ್ಟು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿ, ಇಲ್ಲಾಂದರೆ ಅಲ್ಲಿನ ಆರೋಗ್ಯಾಧಿಕಾರಿಗಳಿಗೆ ಹೇಳಿ ಮುಟ್ಟಿಸೋಂಥ ಜವಾಬ್ದಾರಿ ನಮ್ಮದು. ಓಕೆ, ಬನ್ನಿ. ರಾಜಶೇಖರನ್ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಮೈಸೂರು ಎಷ್ಟರ ಮಟ್ಟಿಗೆ ಅಂತ ಲೆಕ್ಕದಲ್ಲಿ ಕೋವಿಡ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಹಾರ ಆಗ್ತಾ ಇದೆ ಮೈಸೂರು. ಇಂಥ ಸಂದರ್ಭದಲ್ಲಿ ಏನಂತ ರಾಜಶೇಖರ್?
ನಮಸ್ಕಾರ ಸರ್, ನಾವು ರಾಜಶೇಖರ್ ಅಂತ ಹೆಬ್ಬಾಳು ಲಕ್ಷ್ಮೀಕಾಂತ್ ನಗರದಿಂದ. ಸರ್ ನಮ್ಗೆ ಇಲ್ಲಿ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ ಸರ್. ನಾವು ವಾಚ್ಮನ್ ಕೆಲಸ ಮಾಡ್ತಾ ಇದೀವಿ ಸರ್. ನಮ್ಗೆ ಇಲ್ಲಿ ಸಾಮಾನ್ಯವಾಗಿ ರೇಷನ್ ಕಾರ್ಡ್ ಏನಿಲ್ಲ. ಇಲ್ಲಿ ಯಾರು ನಮ್ಗೆ ಏನು ಕೊಟ್ಟೆ ಅವತ್ತಿಂದ ಇವತ್ತರೆಗೂ ನಿಮ್ ಲೈನ್ ಅಲ್ಲಿ ಕೊಡ್ತಾನೆ ಇದ್ರೆ ಸರ್, ಒಳ್ಳೆ ಸಿಗ್ತಾ ಇದೆ ಅಂತ ನಮ್ಗೆ ಏನು ಸಿಗ್ತಾನೆ ಇಲ್ಲ ಸರ್ ಇಲ್ಲಿ. ಎಲ್ಲಿ ಎಲ್ಲಿ ಯಾವ ಯಾವ ಇದು ಬರುತ್ತೆ ನೀವು ಮೈಸೂರಲ್ಲಿ? ಹೆಬ್ಬಾಳು ಸರ್, ಹೆಬ್ಬಾಳು ಲಕ್ಷ್ಮೀಕಾಂತ್ ನಗರ. ರಾಜಶೇಖರ್ ಹೆಬ್ಬಾಳ ಲಕ್ಷ್ಮೀಕಾಂತ ನಗರ, ಹೆಬ್ಬಾಳು ವಾರ್ಡ್ ಸರ್. ಲಕ್ಷ್ಮೀಕಾಂತ ನಗರ. ನೀವು ನಿಮ್ಮ BPL ಕಾರ್ಡ್ ಅದೆಲ್ಲ ಇದೆಯಾ ನಿಮ್ದು? ಇಲ್ಲ ಸರ್, BPL ಕಾರ್ಡ್ ಇಲ್ಲ. ನಮ್ ಮೀಡಿಯಂ ಕ್ಲಾಸ್ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇಲ್ಲೇ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದಾರೆ. ನಾವಿಲ್ಲಿ ವಾಚ್ಮನ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದೀವಿ. ಹಂಗಾಗಿ ಇಲ್ಲಿ ಏನು ಇಲ್ಲ ಸರ್ ನಮ್ಗೆ. ರಾಜಶೇಖರ್ ಹೆಬ್ಬಾಳ ಇದೆಯಲ್ಲ, ಮೈಸೂರಿನ ಯಾವ ಕ್ಷೇತ್ರಕ್ಕೆ ಬರುತ್ತೆ? ಹೆಬ್ಬಾಳ ಬಂದ್ಬಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರ ಬರೋ. ಇವ್ರು ಸರ್ ನಾಗೇಂದ್ರ ಗೆದ್ದಿದ್ದಾರೆ ಸರ್, ಕೃಷ್ಣರಾಜ ನಗರ. ಕೃಷ್ಣರಾಜನಾ? ಹೌದೌದೌದು. ಓಕೆ ಓಕೆ ಓಕೆ. ಹೌದು ಸರ್, ಬಿಜೆಪಿ ಅವ್ರು ನಾಗೇಂದ್ರ ಅಂತ ಗೆದ್ದಿದ್ದಾರೆ ಸರ್ ಇಲ್ಲಿ. ಆಯ್ತು ಆಯ್ತು ಆಯ್ತು. ಈಗ ನಿಮ್ಮ ನಂಬರ್ನು ಕೂಡ ನಮ್ಮವರು ಕಲೆಕ್ಟ್ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಒಬ್ರು ಮಾತಾಡ್ತಾರೆ ನಿಮ್ಮ ಜೊತೆಗೆ. ಮಾತಾಡಿ ನಿಮಗೆ ದವಸ ಧಾನ್ಯಗಳನ್ನ ಮುಟ್ಟಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಖಂಡಿತವಾಗಿ. ಯೋಚನೆ ಮಾಡಬೇಡಿ, ಇದ್ರ ಬಗ್ಗೆ ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡೋಣ. ಓಕೆ, ಎಸ್. ನೋಡಿ, ಇದು ಜನರಿಗೆ ಎಷ್ಟು ಸಮಸ್ಯೆಗಳಿದೆ ಅಂದರೆ, ನಾವು ಹೆಂಗೋ ಒಂದಿಷ್ಟು ಆರಾಮಾಗಿದ್ದೀವಿ, ಭಗವಂತನ ದಯೆ, ಮನೇಲಿದ್ದೀವಿ ಆರಾಮಾಗಿ. ಮನೇಲಿ ಇರ್ರಪ್ಪ ಅಂತಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಇಲ್ಲಿ ತನಕ ಯಾರಾದರೂ ಹೋದ್ರೆ ರಜೆ ಕೊಡ್ತಾಯಿದ್ರು, ನೀವು ಹೋಗ್ಬೇಡ್ರಪ್ಪ, ಸಾಯ್ಬೇಡ್ರಿ, ರಜೆ ಕೊಟ್ಟಿದ್ದೀವಿ ಅಂತಂದ್ರೂ ಕೂಡ ಜನ ಹೋಗ್ತಾರೆ. ಆದರೆ ನಿಜಕ್ಕೂ ಅವತ್ತೇ ದುಡಿದು ಅವತ್ತೇ ತಿನ್ನುವಂಥವ್ರ ಗತಿ ಏನಾಗಬೇಕು? ನಾವು ರಾಜಶೇಖರ್ದಾಗಿರ್ಬೋದು, ಪಾಪ ಈ ರೋಗಗ್ರಸ್ತನಾಗಿರುವಂಥ ಮಗನನ್ನು ಕಟ್ಕೊಂಡು ಬದುಕ್ತಿರುವಂಥ ಯಲ್ಲಪ್ಪನ ಕಥೆ ಆಗಿರ್ಬೋದು, ಅಳಿಯ ಕೆಲಸ ಕಳ್ಕೊಂಡ ಮಗಳಿಗೆ ಕೆಲಸ ಇಲ್ಲ, ಜೊತೆಗೆ ಬಡತನ ಕಿತ್ತಿಂತ ಇದೆ, ಅದು ಮಂಗಳೂರಿನ ಶ್ರೀದೇವಿಯವರಾಗಿರ್ಬೋದು. ಅಂಥವರ ಸ್ಥಿತಿಗತಿಗಳು ಏನಾಗಬೇಕು? ಸೊ ನಾನು ನಮ್ಮ ಟಿವಿಗೆ ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟಂಥವ್ರು ಯಾರು ಕರೆ ಮಾಡ್ತಾರೆ ಅವರ ಬಗ್ಗೆ ಒಂದಷ್ಟು ವಿವರಗಳನ್ನು ಕಲೆ ಹಾಕಿ ಅವ್ರ ನಂಬರ್ನೂ ಕೂಡ ಇಟ್ಕೊಂಡಿರಿ. ಯಾರಾದರೂ ನಮಗೆ ಸಹಾಯ ಮಾಡ್ತೀವಿ ಅಂತಂತಂದರೆ ಖಂಡಿತವಾಗಲೂ ಅವ್ರಿಗೆ ಅವ್ರ ನಂಬರ್ ಕೊಟ್ಟು ಸಹಾಯ ಮಾಡಿಸ್ಬೇಕು. ಅದರಲ್ಲೂ ಈ ಔಷಧೋಪಚಾರಗಳು ಮತ್ತು ಆಹಾರ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಸಂಗತಿ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಆಚೆ ತಡ ಆಗ್ಬೋದು. ಇವತ್ತು ಅದಕ್ಕೆ ನಾನು ಹೇಳಿದೆ, ನಾನು ಈ ಯಲ್ಲಪ್ಪ ಅವ್ರಿಗೆ ಇವತ್ತು ಸಂಜೆ ಒಳಗಡೆಗೆ ಅಥವಾ ನಾಳೆ 10 ಗಂಟೆ ಒಳಗಡೆ ನಿಮಗೆ ಔಷಧಿ ಇರುತ್ತೆ ಅಂತ ಹೇಳಿ ಅಂತ ಅದನ್ನು ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮದು. ಖಂಡಿತವಾಗ್ಲೂ ಮುಟ್ಟಿಸ್ತೀವಿ. ಸಂಬಂಧಪಟ್ಟಂಥ DHOಗಳು ಏನು ಮಾಡ್ತಾ ಇದ್ದಾರೆ, ಏನು ಎತ್ತ, ಇದ್ರ ಬಗ್ಗೆನೂ ಕೇಳ್ತೀವಿ. ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ನಾವು ಪ್ರಶ್ನೆ ಮಾಡ್ತೀವಿ. ಜನಪ್ರತಿನಿಧಿಗಳು ಓಟು ಹಾಕುವಂಥ ಸಂದರ್ಭದಲ್ಲಿ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅಬ್ಬಬ್ಬ ಏನು ಉತ್ಸಾಹ ರೀ, ಮನೆಗೆ ಹೋಗೋದು, ಏನು ಜನಗಳ ಜೊತೆ ಮಾತಾಡೋದು, ಏನು ಇಲ್ಲ ಸಲ್ಲದ ಆಶ್ವಾಸನೆಗಳು ಕೊಡುವಂಥದ್ದು. ಎಲ್ಲಿ ಹೋದ್ರಿ ಸ್ವಾಮಿ? ಇವಾಗ ಕೆಲವರು ಆರಂಭದಲ್ಲಿ ನೋಡಬೇಕಾಗಿತ್ತು, ಗೊತ್ತಿರಲಿಲ್ಲ ಅವ್ರಿಗೆ. ಮೊದಲು 21 ದಿವಸ ಅಂದರೆ 21 ದಿವಸ ಮಾತ್ರ ಇರುತ್ತೆ, ಲಾಕ್ಡೌನ್ ಅಂದ್ಕೊಂಡ್ಬಿಟ್ರು. ಏನಂಗೆ ಬ್ಯಾಗ್ಗಳು ತೊಗೊಂಡು ಕೊಟ್ಟಿದ್ದು, ಪೋಸ್ ಕೊಟ್ಟಿದ್ದು, ಫೋಟೋಗಳು ಹಾಕ್ಸ್ಕೊಂಡಿದ್ದು. ಅದಾದಮೇಲೆ 2ನೇ ಅವಧಿಗೆ ಕಂಟಿನ್ಯೂ ಆಯ್ತು ನೋಡಿ. ಕೊಡುವಂಥವ್ರ ಸಂಖ್ಯೆ ಕಡಿಮೆ ಇದೆ. ಇನ್ನು ಇದೆಲ್ಲದರ ಜೊತೆ ಒಂದು ಸಂಗತಿನ ಹೇಳಬೇಕು. ಈ ಚಿತ್ರಕಲಾವಿದರಾಗಿರ್ಬೋದು, ಜಾನಪದ ಕಲಾವಿದರಾಗಿರ್ಬೋದು, ಇವ್ರ ಗತಿಗಳೆಲ್ಲ ಏನಾಗ್ತಾ ಇದೆ? ಬನ್ನಿ, ರವಿ ಅನ್ನುವಂಥವ್ರು ನಮಗೀಗ ಕರೆ ಮಾಡಿದ್ದಾರೆ. ರವಿ ಅವರೇ, ರವಿ ಸರ್ ನಮಸ್ತೆ. ನಮಸ್ಕಾರ ರವಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್ ನಾನು ಮೈಸೂರಿಂದ ಸರ್. ಮೈಸೂರಿಂದ. ಹೇಳಿ ರವಿ, ಏನು ಮಾಡ್ತಾ ಇದ್ದೀರಿ? ಸರ್ ಏನು ಇಲ್ಲ ಸರ್, ಸುಮ್ಮನೆ ಟಿವಿ ನೋಡ್ಕೊಂಡು ಕುಂತಿದ್ದೀವಿ ಸರ್. ಅಲ್ಲ ರವಿ, ಏನು ಕೆಲಸ ಏನು ಮಾಡ್ತಾ ಇದ್ದೀರಿ ಮೊದಲು? ಸರ್ ನಾವು ಕಲಾವಿದ್ರು ಸರ್. ಯಾವುದು? ಕಂಸಾಳೆ ಕಲಾವಿದ್ರು ಸರ್. ಕಂಸಾಳೆ ಕಲಾವಿದ್ರು. ರವಿ, ಏನು ಸಮಸ್ಯೆ ನಿಮ್ಮದು? ಸರ್ ಸಮಸ್ಯೆ ನಮಗೆ ಯಾವುದೇ ತರದ್ದು ಆಹಾರ ಪದಾರ್ಥಗಳಿಲ್ಲ. ಮನೇಲಿ ವಯಸ್ಸಾದ ತಾಯಿ ಇದಾರೆ. ಆಮೇಲೆ ನಮ್ಮ ತಾಯಿಗೆ ಸೂಲು ದಮ್ ಇದೆ. ಅವ್ರ ಆರೋಗ್ಯ ಸಮಸ್ಯೆ ಇದೆ. ಇದೇ ತರ ಸುಮಾರು ಕಲಾವಿದರು ಕುಟುಂಬಗಳಿಗೆ. ಈಗ ಹೆಂಗ್ ಗೊತ್ತೀಗ ರವಿ, ಈಗ ನಿಮ್ಮ ಚರ್ಚೆ ಎಲ್ಲೆಲ್ಲಿಗೂ ಹೋಗೋದು ಬೇಡ. ಸುಮಾರು ಕಲಾವಿದರು, ಅವ್ರ ಕಷ್ಟ ಬೇಡ. ಈಗ ನಿಮ್ದು ಹೇಳಿ, ನಿಮಗೇನ್ ನೆರವು ಬೇಕು, ನಿಮ್ಗೇನು ಸಹಾಯ ಬೇಕು ಅಂತ. ಸರ್ ಆಹಾರ ಸಮಸ್ಯೆ ಇದೆ ಸರ್. ನಾನು ಕಲಾವಿದ್ರು ಯೂನಿಯನ್ ಲೀಡರ್ ಸರ್. ನಾನೊಬ್ಬನ್ ಕೇಳ್ಕೊಂಡ್ರೆ ನನಗೆ ಸಮಸ್ಯೆ ಆಗುತ್ತೆ. ಇಲ್ಲ ಕೇಳಿ, ಹೆಂಗ್ ಗೊತ್ತಾ, ಈಗ ಫಸ್ಟ್ ಈಗ ನೀವು ಏನಾದ್ರು ಮೆಡಿಸಿನ್ ಏನಾದ್ರು ಇದೆಯಾ? ಯಾಕಂದ್ರೆ ಅದು ಇಂಪಾರ್ಟೆಂಟ್. ಅದು ಹೌದು ಸರ್. ಆ ಥರದ್ದು ಏನಾದ್ರು ಇದೆಯಾ? ಅಥವಾ ನೀವು ಆಹಾರದ ಹೇಳಿದ್ರಿ, ಯಾವ ಕ್ಷೇತ್ರ ಬರುತ್ತೆ ನಿಮ್ದು? ಸರ್ ಕೇರ್ ಕ್ಷೇತ್ರ ಸರ್, ರಾಮದಾಸ್ ಕೇರ್ ಕ್ಷೇತ್ರ. ಹೌದು ಸರ್. ಓಕೆ. ರಾಮದಾಸ್ ಅವರು ನಮ್ಮ ವಾರ್ಡ್ಗೆ ಬಂದಿಲ್ಲ ಸರ್. ಒಂದ್ ನಿಮಿಷ ನಾನು ನಮ್ಮ ಟಿವಿ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ರವಿ ಮಾತಾಡಬೇಡಿ. ನಾನು ನಮ್ಮ ಟಿವಿ ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ರಾಮದಾಸ್ ಅವರ ಕರೆಯನ್ನು ಕೂಡ ಕನೆಕ್ಟ್ ಮಾಡಿ.
ಅವ್ರ ಜೊತೆ ಮಾತಾಡಿಸ್ಬೇಡ ನೇರವಾಗಿ, ಯಾಕೆಂದರೆ ಅವ್ರು ಕ್ಷೇತ್ರಕ್ಕೆ ಬಂದಿಲ್ಲ. ಕ್ಷೇತ್ರಕ್ಕೆ ಬರೋದ್ರ ಕಾರಣಗಳು ಕೂಡ ಇರ್ಬೋದು. ಮೊನ್ನೆ ತಾನೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅವ್ರಿಗೆ ಹುಷಾರಿರಲಿಲ್ಲ. ಬಹುಶಃ ಅದು ಕೂಡ ಒಂದು ರೀಸನ್ ಇರ್ಬೋದು. ನೋಡೋಣ, ನಾವೊಂದು ಚರ್ಚೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ರವಿ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ನಾವು ರಾಮದಾಸ್ ಅವ್ರನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ. ರಾಮದಾಸ್ ಕನೆಕ್ಟ್ ಆಗ್ತಾರೆ ಇನ್ನೂ ಸ್ವಲ್ಪ ಹೊತ್ತಿಗೆ. ರಾಮದಾಸ್ ಜೊತೆ ಮಾತಾಡಿ ಒಂದಿಷ್ಟು ಪರಿಹಾರ ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ. ರವಿ, ಎಲ್ಲೆಲ್ಲಿ ನೀವು ಇದು ಕೊಡ್ತೀರಿ ಶೋಗಳನ್ನು? ಎಲ್ಲೆಲ್ಲಿ ನೀವು ನಿಮ್ಮ ಕಲಾ ಪ್ರದರ್ಶನಕ್ಕೆ ಎಲ್ಲೆಲ್ಲಿ ಹೋಗ್ತೀರಿ ಸರ್? ನಮ್ಗೆ ಹಬ್ಬ ಹುಣ್ಣಿಮೆ ಜಾತ್ರೆಗಳಿದ್ದಂತ ಸಂದರ್ಭದಲ್ಲಿ, ಹಾಗಾಗಿ ಅದನ್ನು ಆ ಟೈಮಲ್ಲಿ ಮಾತ್ರ ನಾವು ಭಾಗವಹಿಸ್ತೀವಿ ಸರ್. ಓಕೆ. ಪ್ರೈವೇಟ್ ಕಾರ್ಯಕ್ರಮಗಳು, ಯಾರು ಗೆಸ್ಟ್ಗಳು ಬಂದ್ರೆ ಸ್ವಾಗತ ಮಾಡೋದು. ಕಂಸಾಳೆ ಪದನೂ ಹೇಳ್ತೀರಾ ನೀವು ಸರ್? ಕಂಸಾಳೆ ಪದನೂ ಹೇಳ್ತೀರಾ? ಹೌದು ಸರ್. ಹೌದಾ? ಒಂದೇ ಒಂದು ಏನು ರವಿ ಅಂದರೆ, ಈಗ ನೀವು ಕಲಾವಿದರು ಈ ನಿಮ್ಮ ಕಂಸಾಳೆಯ ಮುಖಾಂತರನೇ ನಿಮ್ಮ ಜನಪ್ರತಿನಿಧಿಗಳಿಗೆ ನಿಮ್ಮ ಸಮಸ್ಯೆ ಅರ್ಥ ಆಗಬೇಕು. ಹೌದು ಸರ್. ನೆಕ್ಸ್ಟ್ ಒಂದ್ಸರಿ ಮತ್ತೊಂದ್ಸರಿ ತಗೋತೀನಿ ನಾನು, ನಾಳೆ ನಡೆದ್ರೆ ನಿಮ್ಮ ಫೋನ್ನ ನಿಮ್ಮ ನಂಬರ್ ತಗೊಂಡಿರ್ತೀನಿ. ನೀವೇ ಒಂದು ಹಾಡು ಕಟ್ಟಿ ನೀವೇ ಒಂದು ಹೇಳಬೇಕು ಕಂಸಾಳೆ ಶೈಲಿನಲ್ಲಿ. ಆಯ್ತು ಸರ್. ಈ ಮುಖಾಂತರ ಏನು ಅಂದ್ರೆ, ಇದು ಎಲ್ಲಿಗೆ ಮುಟ್ಟಬೇಕು ಅಂತಂದ್ರೆ ನಿಮ್ಮ ಕಂಸಾಳೆ ಪದ ಇದು ಕಂಸಾಳೆ ಪದ ಅಲ್ಲ, ಇದು ಕರುಳಿನ ಪದ ಅಂತ ಗೊತ್ತಾಗಬೇಕು ಅವ್ರಿಗೆ. ಕರುಳಿನ ಪದ ಇದು ಕಂಸಾಳೆ ಪದ ಅಲ್ಲ, ಇದು ಕೊರಗಿನ ಪದ ಅಂತ ಗೊತ್ತಾಗಬೇಕಿದು. ಇದು ಕಂಸಾಳೆ ಪದ ಅಲ್ಲ, ಇದು ಹೆಂಗ್ ಗೊತ್ತಾ, ಇದು ಸಂಕಟದ ಪದ ಅಂತ ಗೊತ್ತಾಗಬೇಕಿದು. ಸಂಕಟದ ಪದ. ಮುಖ್ಯಮಂತ್ರಿಗಳಿಗೆ ಅದು ತಲುಪಬೇಕು, ಸಂಬಂಧಪಟ್ಟಂತ ಸಚಿವರುಗಳಿಗೆ ತಲುಪಬೇಕು, ನಿಮ್ಮ ಜನಪ್ರತಿನಿಧಿಗಳಿಗೆ ತಲುಪಬೇಕು. ಜನರು ನೆರವಿನ ಹಸ್ತವನ್ನು ಚಾಚಬೇಕು. ರವಿ, ಏನಂತೀರಿ? ಹೌದು, ಆಗ್ಬೋದು ಸರ್. ಓಕೆ, ರಾಮದಾಸ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರವಿ, ಏನು ಯೋಚನೆ ಮಾಡಬೇಡಿ, ನಾವು ನಿಮ್ಮ ನಂಬರ್ನ ಇಟ್ಕೊಂಡಿರ್ತೀವಿ. ಆದಷ್ಟು ಬೇಗ ಯಾರಾದರೂ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ, ಯಾರಾದರೂ ನಿಮ್ಮ ಜೊತೆ ಮಾತಾಡ್ತಾರೆ, ನಿಮಗೆ ದವಸ ಧಾನ್ಯಗಳನ್ನ ಮುಟ್ಟಿಸ್ತಾರೆ. ರವಿ, ಚಿಂತೆ ಮಾಡಬೇಡಿ. ಓಕೆ. ಉಡುಪಿಯಿಂದ ನಾಗೇಶ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ನಾಗೇಶ್ ಸರ್, ನಮಸ್ತೆ. ನಮಸ್ಕಾರ ನಾಗೇಶ್, ಹೇಳಿ ನಾಗೇಶ್. ಸರ್, ನನ್ನ ತಂದೆಯವ್ರಿಗೆ ಕಣ್ಣು ಆಪರೇಷನ್ ಆಗಿದೆ. ಏನಾಗಿದೆ? ಕಣ್ಣು ಆಪರೇಷನ್ ಆಗಿದೆ. ಕಣ್ಣು ಆಪರೇಷನ್, ಓಕೆ. ಅದು ಕಾಂಬಿಗೇನ್ ಅಂತ ಒಂದು ಸಿಗ್ತಾ ಇಲ್ಲ ಸರ್, ಅದು ಸಮಸ್ಯೆ ಆಗಿದೆ ಸರ್. ಯಾವುದು? ಕಾಂಬಿಗೇನ್ ಅಂತ ಸರ್, COMBI ಅಂತ. COMBI GAN. ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನಾಗೇಶ್. ಸರ್, COMBI GAN ಕಾಂಬಿಗ್ಯಾನ್. ಸಿಗ್ತಾ ಇಲ್ಲ ಸರ್. ಏನದು ಮಾತ್ರೆನಾ? ಡ್ರಾಪ್ಸಾ? ಡ್ರಾಪ್ಸ್ ಸರ್. ಡ್ರಾಪ್ಸ್, ಓಕೆ. ಹೌದು ಸರ್. ಓಕೆ, ಹೌದು ಸರ್. ಈಗ ದಿನಕ್ಕೆ ಎಷ್ಟು ಸರಿ ಹಾಕ್ತೀರಿ ಡ್ರಾಪ್ಸ್ನ? 3 ಸರಿ ಹಾಕ್ತೀವಿ ಸರ್. 3 ಸರಿ ಹಾಕ್ತೀರಿ, ಓಕೆ. ಸೊ ಎಷ್ಟು ದಿವಸ ಆಯ್ತು ಆಪರೇಷನ್ ಆಗಿ? 6 ತಿಂಗಳ ಮೇಲೆ ಸರ್. 6 ತಿಂಗಳ ಮೇಲೆ ಆಯಿತು. ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಎಲ್ಲಿ ಉಡುಪಿ ಯಾವ ಭಾಗದಲ್ಲಿ ಬರುತ್ತೆ ನಿಮ್ಮ ಇದು? ಗುಂಡನಿ ಅಂತ ಸರ್. ಗುಂಡನಿ ಅಂತ ಊರ ಹೆಸರು. ಗುಂಡನಿ? ಹೌದು ಸರ್. ಎಷ್ಟು ದೂರ ಆಗುತ್ತೆ ಉಡುಪಿಯಿಂದ? ಸರ್, ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್. 20 ಕಿಲೋಮೀಟರ್ ಆಗುತ್ತಾ? ಹೌದು ಸರ್. 20 ಕಿಲೋಮೀಟ್ರ್, ಓಕೆ. ಸರ್. ಓಕೆ, ಎಸ್ ನಾಗೇಶ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ನಮ್ಮ ಪ್ರತಿನಿಧಿನೂ ಕೂಡ ನಾವೇ ಕನೆಕ್ಟ್ ಮಾಡ್ತೀವಿ. ಎರಡನೇದೇನು ಅಂತಂದರೆ, ಉಡುಪಿನಲ್ಲೂ ಕೂಡ ನನ್ನ ಸ್ನೇಹಿತರುಗಳು ಕೂಡ ಇದ್ದಾರೆ. ಅವ್ರನ್ನ ಸಂಪರ್ಕ ಮಾಡ್ತೀನಿ. ನಿಮಗೆ ಮೆಡಿಸಿನ್ ಮುಟ್ಟಿಸೋ ಜವಾಬ್ದಾರಿ ನಮ್ಮದು ನಾಗೇಶ್. ಹಂಗೇ ಇರಿ. ಬನ್ನಿ, ಉಡುಪಿಯ ನಮ್ಮ ರಿಪೋರ್ಟರ್ ಹರೀಶ್ ಈಗ ನಮ್ಮೊಂದಿಗೆ ಸಂಪರ್ಕದಿದ್ದಾರೆ. ಹರೀಶ್ ನನ್ನ ಧ್ವನಿ ಕೇಳ್ತಾ ಇದೆಯಾ? ಹರೀಶ್, ನಾಗೇಶ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಕೇಳಿಸ್ತಾ ಇದೆಯಪ್ಪ? ನಾಗೇಶ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಉಡುಪಿಯ ಗುಂಡನಿ ಗ್ರಾಮದವರು. ಉಡುಪಿಯಿಂದ 20 ಕಿಲೋಮೀಟರ್ ಆಗುತ್ತೆ. ಅವರ ತಂದೆ ಕಣ್ಣು ಆಪರೇಷನ್ ಆಗಿದೆ. ಈ ಕಾಂಬಿಗ್ಯಾನ್ ಅನ್ನುವಂಥ ಒಂದು ಔಷಧಿ ಬೇಕಾದ ಅದಕ್ಕೆ, ಡ್ರಾಪ್ಸ್ಗೆ. ಅದು ಏನು ತುಂಬ ಕಾಸ್ಟ್ಲಿ ಇದಲ್ಲ, ಪಾಪ ಅವ್ರಿಗೆ ಸಿಗ್ತಾ ಇಲ್ಲ ಅವ್ರಿಗೆ. ಗುಂಡಮಿ ಗ್ರಾಮ, ಓಕೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದರೆ, ಇದಕ್ಕೆ ಯಾರನ್ನೂ ಕೇಳುವಂಥ ಅಗತ್ಯ ಇಲ್ಲ. ದಯವಿಟ್ಟು ಏನು ಅಂದರೆ, ನೀವೇ ಅದನ್ನು ಹೋಗಿ ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು. ನಿಮ್ಮ ಸ್ನೇಹಿತರಿಂದ ಮುಟ್ಟಿಸ್ತಿರೋ ಅಥವಾ ನೀವೇ ಮುಟ್ಟಿಸ್ತಿರೋ ಗೊತ್ತಿಲ್ಲ. ನಾನು ಅದನ್ನು ನಿಮಗೆ ಮೆಸೇಜ್ ಮಾಡ್ತೀನಿ. ನಾನು ನಿಮಗೆ ದಯವಿಟ್ಟು ಆದಷ್ಟು ಬೇಗ ಹೋಗಿ ಮುಟ್ಟಿಸಿ. ಯಾಕಂತ ಅವರ ತಂದೆಗೆ ಕಣ್ಣು ಬರಬಾರ್ದು, ಅದು ವಾಸಿ ಆಗಬೇಕು.
ಜನಸಾಮಾನ್ಯರು ತೊಂದರೆಗೆ ಸಿಕ್ಕಾಕೋಬಾರ್ದು ಅನ್ನುವಂಥ ಉದ್ದೇಶದಿಂದಲೇ ನಾವು ಈ ಸಹಾಯವಾಣಿಯನ್ನು ಮಾಡಿರುವಂಥದ್ದು. ಹರೀಶ್, ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಹೋಗಿ ಅವ್ರ ಡ್ರಗ್ಸನ್ನು ಮುಟ್ಟಿಸ್ಬೇಕು. ಓಕೆಪ್ಪ. ನಾಗೇಶ್ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾಗೇಶ್, ಏನು ಯೋಚನೆ ಮಾಡಬೇಡಿ. ನಿಮ್ಮ ತಂದೆಗೆ ಏನು ಕಣ್ಣಿನ ಡ್ರಾಪ್ಸ್ ಬೇಕಲ್ಲ, ಅದು ನಿಮಗೆ ಇನ್ನು 2 ಗಂಟೆ ಒಳಗಡೆಗೆ ನಿಮ್ಮ ಕೈನಲ್ಲಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಟಿವಿ ನನಗೆ ಈ ಮುಖಾಂತರ ನಾನು ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ನಾಗೇಶ್. ನೋಡಿ ಎಷ್ಟು ಸಮಸ್ಯೆಗಳಿರ್ತವೆ. ನಾವು ಅಂದ್ಕೊಂಡಿರ್ತೀವಿ ಏನು ಸಮಸ್ಯೆಗಳಿಲ್ಲ ಜನಗಳಿಗೆ, ಏನು ಹಬ್ಬಬ್ಬ ಅಂದರೆ ಇನ್ನೇನಾಗ್ಬೋದು, ಜೀವ ಉಳಿಯೋದಕ್ಕಿಂತ ಹೆಚ್ಚು ಅನ್ನುವಂಥದ್ದು. ಆದರೆ ಇಲ್ಲಿ ನೋಡಿ, ಫೋನ್ ಮಾಡೋರು ಯಾರು ಕೂಡ ನನಗೆ ಸಮಸ್ಯೆ ಇದೆ ಅಂತ ಹೇಳಿಲ್ಲ ಇಲ್ಲಿ ತನಕ. ಆ ಕಂಸಾಳೆ ಕಲಾವಿದ ಆಗಿರಬಹುದು, ಜೊತೆಗೆ ಏನಂದ್ರೆ ಆ ಯಲ್ಲಪ್ಪ ಆಗಿರ್ಬೋದು, ಸಮಸ್ಯೆ ಇದೆ ಅಂತೇಳಿ ಫೋನ್ ಮಾಡಿದ್ರಲ್ಲ. ನನ್ನ ಮಗನಿಗೆ ನೋಡಿ ಸರ್, ಎಪಿಲೆಪ್ಸಿ ಇದೆ ನನ್ನ ಮಗನಿಗೆ, ಮೂರ್ಛೆ ರೋಗ ಬರುತ್ತೆ ನನ್ನ ಮಗನಿಗೆ, ಅವ್ರಿಗೆ ಔಷಧಿ ಬೇಕು ಅಂತ ಕೆಲವರು. ನನ್ನ ಅಳಿಯ ಕೆಲಸ ಕಳ್ಕೊಂಡ, ನನ್ನ ಮಗಳು ಕೆಲಸ ಕಳ್ಕೊಂಡ್ಲು, ನಮಗೆ ತಿನ್ನಕ್ಕೆ ಗತಿ ಇಲ್ಲ ಅನ್ನುವಂಥ ಒಂದು ಅಳಲನ್ನ ತಿಳ್ಕೊಂಡ್ರು ಒಬ್ಬರು ಲೇಡಿ ಶ್ರೀದೇವಿ, ಅವರ ಆರಂಭದ ಕಾಲರವರು. ಯಾರು ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಕೇಳ್ತಾ ಇಲ್ಲ ನೋಡಿ. ಅದೇ ರೀತಿ ತಂದೆಗೆ ತೊಂದರೆ ಆಗಿದೆ, ಕಣ್ಣಿಗೆ ಆಪ್ರೇಷನ್ ಆಗಿದೆ, ಅವ್ರಿಗೆ ಔಷಧಿ ಬೇಕು. ಆ ಔಷಧಿ ಮುಟ್ಟಿಸೋಂಥ ಜವಾಬ್ದಾರಿ ನಮ್ಮದು. ನೀವು ಕೂಡ ಕರೆ ಮಾಡಿ, ಸಂಬಂಧಪಟ್ಟಂಥವ್ರು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನಾವು ಬೇಕಿದ್ದರೆ ಹೆಲ್ತ್ ಆಫೀಸರ್ಗಳನ್ನ ನಾವು ಕನೆಕ್ಟ್ ಮಾಡ್ತೀವಿ, ಬೇಕಾದರೆ ಮಿನಿಸ್ಟ್ರುಗಳ ಜೊತೆ ಮಾತಾಡ್ತೀವಿ, MLAಗಳ ಜೊತೆ ಮಾತಾಡ್ತೀವಿ, ನಿಮ್ಮ ಪಂಚಾಯತಿ ಸದಸ್ಯರುಗಳಿದಾರಲ್ಲ ಅಧ್ಯಕ್ಷರುಗಳು, ಅವ್ರ ಜೊತೆ ಮಾತಾಡ್ತೀವಿ. ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಜವಾಬ್ದಾರಿ ನಮ್ಮದು. ಸಂಪೂರ್ಣ ನಾವು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಬಿಡ್ತೀವಿ ಅಂತ ನಾವು ಹೇಳಲ್ಲ. ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ನಮ್ಮ ಸ್ಪಂದನೆ ಇದ್ದೇ ಇರುತ್ತೆ. ನಾವು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಹೇಳ್ತೀವಿ ಲಾಕ್ಡೌನ್ ಆಗಿದೆ, ದಯವಿಟ್ಟು ಮನೆಯಲ್ಲಿರಿ ಅನ್ನುವಂಥದ್ದು. ಮನೆಯಲ್ಲಿರಬೇಕು, ಯಾಕಂದರೆ ಈ ರೋಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಬ್ಬಾರ್ದು ಅಂತಂದರೆ ಖಂಡಿತವಾಗಲೂ ಮನೆಯಲ್ಲಿರಬೇಕು. ಆದರೆ ಮನೆಯಲ್ಲಿ ನಿಜಕ್ಕೂ ಅಗತ್ಯ ಇರುವಂಥ ಕೆಲವೊಂದು ಸಾಮಗ್ರಿಗಳು ಬೇಕೇ ಬೇಕು. ಅದು ಆಹಾರ ಪದಾರ್ಥಗಳಿಲ್ಲದೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯನ, ನಂಬರ್ 1. ಜೊತೆಗೆ ಈ ರೋಗ ರುಜಿನಗಳಿಗೆ ಔಷಧಿ ಇರಲಿಲ್ಲ ಅಂತಂತಂದರೆ ಪಾಪ ಹೆಂಗೆ ಅವರು ರೋಗಗಳನ್ನ ಇಟ್ಕೊಂಡು ಬದುಕೋಕ್ಕೆ ಸಾಧ್ಯ? ನಾವು ಹೇಳ್ತೀವಿ ಇಲ್ಲಿ ತನಕ ಆಸ್ಪತ್ರೆಗೆ ಹೋಗಿಲ್ಲ, ಕೆಲವರು ಆಸ್ಪತ್ರೆ ಇಲ್ಲದೇ ಬದುಕ್ತಾ ಇದ್ದೀವಿ ನಾವು ಅನ್ನೋದು ಸಾಬೀತು ಮಾಡಿಬಿಟ್ಟಿವಿ. ನಾವು ಇಲ್ಲಿ ತನಕ ಹೊರಗಡೆ ಬಂದಿಲ್ಲ, ಹೊರಗಡೆ ಬರದನೇನೂ ನಾವು ಬದುಕ್ತೀವಿ ಅಂತ ಸಾಬೀತು ಮಾಡಿದ್ದೀವಿ ಅಂತ. ಆದರೆ ಒಳಗಡೆಯ ಸಮಸ್ಯೆಗಳಾಗೇ ಇದೆ. ಹೀಗಾಗಿ ನಾವು ಜನರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಬನ್ನಿ, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಆದರೆ ಅದಕ್ಕಿಂತ ಮೊದಲು ದಯವಿಟ್ಟು ಏನು ಅಂದರೆ, ಕಾರ್ಯಕ್ರಮ ನೋಡ್ತಿರುವಂಥವರು ಒಂದು ಮಾನಸಿಕವಾಗಿ ಒಂದು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಊರಿನ ಭಾಗದಲ್ಲಿ ನಾವು ನಂಬರ್ನು ಕೂಡ ಬೇಕಿದ್ರೆ ಹಾಕ್ತೀವಿ, ಸಂಬಂಧಪಟ್ಟಂಥವ್ರು ಯಾರ್ಯಾರಿದ್ರೆ ಡಿಸ್ಪ್ಲೇ ಮಾಡ್ತೀವಿ ನಾವು. ನಿಮ್ಮ ಊರಿನಲ್ಲಿ ಯಾರಾದರೂ ಸಮಸ್ಯೆ ಇರುವಂಥವ್ರು ಇದ್ದರೆ ಖಂಡಿತವಾಗಲೂ ಏನು ಅಂತಂದ್ರೆ ಹೋಗಿ ನೆರವನ್ನು ನೀಡಿ. ನೀವು ನೆರವನ್ನು ನೀಡಾದ್ಮೇಲಿಂದ ಒಂದು ಫೋಟೋ ತೆಗೆದು ಕಳಿಸಿ, ಅಥವಾ ಒಂದು ವಿಜುವಲ್ ಮಾಡಿ ಕಳಿಸಿ. ಹಂಗೆ ಹೇಳಿದ್ವಿ ಅನ್ನೋ ಕಾರಣಕ್ಕೋಸ್ಕರ ವಿಪರೀತವಾದಂಥ ಫೋಟೋಗಳನ್ನ ಕಳಿಸ್ಬಿಡೋದು, ವಿಪರೀತವಾದಂಥ ವಿಜುವಲ್ಸನ್ನು ಕಳಿಸ್ಬಿಡೋದು ಅಂಥವನ್ನೆಲ್ಲ ಮಾಡಬೇಡಿ. ಯಾಕಂದರೆ ನಾವು ಆಡದೇ ಮಾಡುವವನು ರೂಢಿಯೊಳಗೆ ಉತ್ತಮನು ಅನ್ನುವಂಥ ಒಂದು ಮಾತಿದೆ. ಯಾವುದನ್ನು ಆಡಬಾರ್ದು, ನಾವು ಮಾಡಿ ತೋರಿಸ್ಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ಪ್ರಯತ್ನ ಬಹಳ ದೊಡ್ಡದಿದೆ, ಅದನ್ನು ನಾವು ಮಾಡೋಣ. ನೋಡಿ, RT ನಗರದಿಂದ ನನಗೊಬ್ಬರು ಕಾಲರ್ ಕರೆ ಮಾಡಿದ್ದಾರೆ, ಪುನೀತ್ ಅನ್ನುವಂಥವ್ರು. ಪುನೀತ್, ಹಾಯ್ ಸರ್. ಹಾಯ್ ಪುನೀತ್, ಹೇಳಿ ಪುನೀತ್. ಆಕ್ಚುಲಿ ಏನಾಗಿದೆ ಸರ್, ಒಂದು ಟ್ಯಾಬ್ಲೆಟ್ ಬೇಕಾಗಿತ್ತು ನನ್ನ ವೈಫಿಗೆ. ಶಿ ಇಸ್ ಪ್ರೆಗ್ನೆಂಟ್ ಆಕ್ಚುಲಿ. ಇದು ಇನಿಷಿಯಲಿ ನಾವು ಈ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಆಕೆಗೆ, ಹೀಗಾಗಿ ಆಕೆ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತು. ನಾವು ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗ್ಬಿಟ್ಟಿದೀವಿ ಲಾಕ್ಡೌನ್ ಆದ್ಮೇಲೆ. ಈಗ ನನಗೆ ಆ ಟ್ಯಾಬ್ಲೆಟ್ ಬೇಕಾಗಿದೆ ಸರ್, ಎಲ್ಲೂ ಸಿಗ್ತಾ ಇಲ್ಲ. ಯಾವ ಟ್ಯಾಬ್ಲೆಟ್ ಹೇಳಿ? ಗೆಸ್ಟ್ ಮೇಟ್ ಅಂತ. ಗೆಸ್ಟ್ ಮೇಟ್ ಸ್ಪೆಲ್ಲಿಂಗ್ ಹೇಳಿ. GEST MATE. ಎಲ್ಲಿ ಬರುತ್ತೆ RT ನಗರದಲ್ಲಿ? RT ನಗರ್ ಇದು 9th ಕ್ರಾಸ್ ಸರ್, ಗಂಗಾನಗರ್ 9th ಕ್ರಾಸ್. ನೋಡಿ, RT ನಗರದಲ್ಲಿ ನನ್ನ ಒಳ್ಳೆ ಸ್ನೇಹಿತರುಗಳಿದ್ದಾರೆ. RT ನಗರದಲ್ಲಿ ಡಾಕ್ಟರ್ಗಳಿದ್ದಾರೆ, ಆಯ್ತಾ? ಅಕ್ಕ ಮತ್ತೆ ತಮ್ಮ ಇಬ್ಬರು ಡಾಕ್ಟ್ರು. ಅದರಲ್ಲೂ ಏನಂತಂದ್ರೆ ಆಕೆ ಈ ಹೆಣ್ಮಕ್ಳುಗಳಿಗೆ ಸಂಬಂಧಪಟ್ಟಿರುವಂಥವ್ರೆ ಡಾಕ್ಟರ್ ಅವರು, ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ಡಾಕ್ಟರ್ ಮೇಖಲಾ ಅಂತ ಒಬ್ಬರಿದ್ದಾರೆ, ಡಾಕ್ಟರ್ ಗುಹಾ ಅಂತ ಅವರ ತಮ್ಮ ಇದ್ದಾರೆ. ನಾನು ಅವರಿಬ್ಬರ ಜೊತೆ ನಾನು ಮಾತಾಡ್ತೀನಿ. ನಾನು ಅವ್ರನ್ನ ಕನೆಕ್ಟ್ ಮಾಡ್ತಾ ಇದ್ದೆ, ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಈಗ ಸಮಯದ ಅಭಾವ ಇರೋದ್ರಿಂದ ನನಗೆ ಈ ಟ್ಯಾಬ್ಲೆಟ್ಸ್ ಎಷ್ಟು ಬೇಕು ನಿಮಗೆ? ಆಕ್ಚುಲಿ ನನಗೆ ಇದು 2 ಬಾಕ್ಸ್ ಬೇಕು ಸರ್. ಇದು ಎಷ್ಟು ದಿನಕ್ಕೆ ಎಷ್ಟು ಕೊಡ್ತಾ ಇದೀರಿ? ಆಕ್ಚುಲಿ ಇದು ಒಂದೇ ಕೊಡ್ಬೇಕು ಸರ್. ಒಂದೇ ಅಂದ್ರೆ ನೀವು 2 ಬಾಕ್ಸ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ಇನ್ನು 2 ತಿಂಗಳು ಮುಂದೆ ಹೋಗ್ಬಿಟ್ರೆ ಗತಿ ಏನೋ ಅನ್ನೋ ಕಾರಣದಿಂದ ಕೇಳ್ತಾ ಇದ್ದೀರಿ. ಆಕ್ಚುಲಿ 20 ಟ್ಯಾಬ್ಲೆಟ್ಸ್, ಒಂದ್ರಲ್ಲಿ 10 ಇರುತ್ತೆ ಅಷ್ಟೇ. ಹಾಗೆ, ಓಕೆ, ಫೈನ್. ಹಾಗಾದ್ರೆ ಫೈನ್. ಸೊ ಇದನ್ನು ಮುಟ್ಟಿಸ್ತೀವಿ, ಏನು ಯೋಚನೆ ಮಾಡಬೇಡಿ. ನಾನು ಬಹುಶಃ ಕಾರ್ಯಕ್ರಮ ನೋಡ್ತಾ ಇದ್ರೆ ಇಲ್ಲಿಂದ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಡಾಕ್ಟರ್ ಮೇಖಲಾ ದ್ವಾರಕಾನಾಥ್ ಅವರಿಗೆ ಮತ್ತು ಡಾಕ್ಟರ್ ಗುಹಾ ದ್ವಾರಕಾನಾಥ್ ಅವರಿಗೆ ನಾನು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಡಾಕ್ಟರ್ ಜಿ, ನಿಮ್ಮಿಬ್ಬರಿಗೂ ಕೂಡ ನಾನು ನಂಬರ್ ಹಾಕ್ತೀನಿ, ಅಕ್ಕ ಮತ್ತು ತಮ್ಮನಿಗೆ. ಈ ಸಂಬಂಧಪಟ್ಟಂಥವ್ರು ಯಾರು? ತಮ್ಮ ಹೆಸರೇನಂದ್ರಿ ಇವರೇ? ಪುನೀತ್. ನೀವು ಪುನೀತ್ ಅವ್ರ ನಂಬರ್ನು ಕೂಡ ಹಾಕ್ತೀವಿ. ಪುನೀತ್ ಅವರೇ ಬಂದು ಅಲ್ಲಿ ಟ್ಯಾಬ್ಲೆಟನ್ನು ಇಸ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ. ಬೇಕಿದ್ರೆ ಕಲೆಕ್ಟ್ ಮಾಡ್ಕೊತಿರಲ್ಲ ಪುನೀತ್?
ಶೋರ್ ಸರ್. ಓಕೆ ಓಕೆ. ಯಾಕೆ ಎಲ್ಲೂ ಮೆಡಿಕಲ್ ಶಾಪಲ್ಲಿ ಸಿಗ್ತಾ ಇಲ್ವಾ ಪುನೀತ್ ಇದು? ನಾನು ಎಲ್ಲಾ ಕಡೆ ಕೇಳಿದೆ ಸರ್, ಈಗ ಎಲ್ಲೂ ಸಿಗ್ತಾ ಇಲ್ಲ, ಸ್ಟಾಕ್ ಇಲ್ಲ. ಓಕೆ, ಈಗ ಒಂದು ಮಾಡೋಣ. ಈಗ ಅವರೇ ಡಾಕ್ಟರ್ಗಳಾಗಿರೋದಂದ್ರೆ ಇಬ್ರು ಕೂಡ ಆಯ್ತಾ, ಅದರಲ್ಲೂ ಈ ಗರ್ಭಿಣಿಯರು ಮತ್ತು ಈ ಪ್ರಸವದ ವೈದ್ಯರೇ ಆಗಿರೋದ್ರಿಂದ ಅವರು ಜಸ್ಟ್ಮೇಟು ಅಥವಾ ಅದಕ್ಕೇನಾದರೂ ಬೇರೆ ಅದಕ್ಕೆ ಮಾತ್ರೆ ಕೊಡ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಇಬ್ರು ಕೂಡ ಸ್ಪೆಷಲಿಸ್ಟ್ಗಳು, ಯಾವುದೇ ಅನುಮಾನ ಇಟ್ಕೋಬೇಡಿ ನೀವು. ಡಾಕ್ಟರ್ ಮೇಖಲಾ ದ್ವಾರಕನಾಥ್ ಮತ್ತು ಡಾಕ್ಟರ್ ಗುಹಾ ದ್ವಾರಕನಾಥ್ ಅವ್ರಿಗೆ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇವರಿಗೆ ಔಷಧಿಯನ್ನು ಮುಟ್ಟಿಸಿ. ನಿಮಗೆ ಔಷಧಿ ಮುಟ್ಟಿಸೋ ಜವಾಬ್ದಾರಿ ನಮ್ಮದು ರೀ ಪುನೀತ್, ಯೋಚನೆ ಮಾಡಬೇಡಿ. ಏನು ಕೆಲಸ ಮಾಡ್ತೀರಿ? ನಾನು ಐಟಿ ಅಲ್ಲಿ ಇದ್ದೀನಿ ಸರ್, ಸ್ಪೆಷಲಿಸ್ಟ್. ಫೈನ್. ಆಕ್ಚುಲಿ ನಾವು ಊರು ಗುಲ್ಬರ್ಗ ಸರ್, ಇಲ್ಲಿ ಸಿಗ್ಬಿದ್ದೀವಿ ಸರ್. ಆಕ್ಚುಲಿ ನಾವು ಹೋಗ್ಬೇಕಾಗಿತ್ತು. ಇಲ್ಲಿ ಯಾವ ಊರು ನಿಮ್ದು? ಗುಲ್ಬರ್ಗ ಸರ್ ನಮ್ದು. ಯಾಕೆ ಹೋಗ್ತೀರಿ ಗುಲ್ಬರ್ಗದಾಗೆ? ನೀವು ಗುಲ್ಬರ್ಗದಾಗ ಇರೋಕ್ಕಿಂತ ನೀವು ಆರಾಮಾಗಿ ಇಲ್ಲಿ ಗಂಗಾನಗರದಲ್ಲಿ ಇದ್ಬಿಡಿ. ಸರಿ ಸರ್. ಓಕೆ, ಎಸ್. ಟೇಕ್ ಕೇರ್ ಪುನೀತ್. ಓಕೆ, ಎಸ್, ಥ್ಯಾಂಕ್ ಯು. ಇದು ಪುನೀತ್ ಅವರ ಅಳಲು ನೋಡಿ. ಅವರ ಪತ್ನಿ ಗರ್ಭಿಣಿ ಇದ್ದಾರೆ. ಕೆಲವೊಂದು ಮಾತ್ರೆಗಳು ತುಂಬ ಅಗತ್ಯವಾಗಬೇಕು. ಅದರಲ್ಲೂ ಯಾವುದೋ ಈ ಗೆಸ್ಟ್ ಮೇಟ್ ಅನ್ನುವಂಥ ಒಂದು ಮಾತ್ರೆ ಬೇಕಾಗಿದೆ ಅವರಿಗೆ. ಆ ಮಾತ್ರೆನ ಮುಟ್ಟಿಸಿ ಅನ್ನುವಂಥದ್ದು ನಾನು ನನ್ನ ಸ್ನೇಹಿತರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಜೊತೆಗೇನು ಅಂತಂದರೆ ಆ ಮಾತ್ರೆಯನ್ನು ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾರ್ಯಾರು ಸಹಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ನೀವು ಕೂಡ ಕರೆ ಮಾಡ್ಬೋದು. ದಯವಿಟ್ಟು ನೀವೇನಾದರೂ ಈ ಥರದ್ದು ಇದ್ದರೆ, ಯಾಕಂದರೆ ನಾವು ನೋಟ್ ಮಾಡ್ಕೊಂಡಿರ್ತೀವಿ ಇಂಥವ್ರಿಗೆ ಅಂತ, ಈ ಥರದ ಸಮಸ್ಯೆಗಳಿದೆ ಅಂತ. ನೀವೇನಾದರೂ ಕರೆ ಮಾಡಿದ್ರೆ ಅವರಿಗೆ ಸಂಬಂಧಪಟ್ಟಂಥವ್ರ ನಂಬರ್ ಕೊಡ್ತೀವಿ. ನೀವು ಕೂಡ ನಿಮ್ಮ ಉದಾರವಾಗಿ ನಿಮ್ಮ ನೆರವಿನ ಹಸ್ತವನ್ನು ಚಾಚಬಹುದು. ನೋಡಿ, ಅದ್ಭುತವಾದಂಥ ಅವಕಾಶ. ಜನ ಯಾಕೆ ನಮ್ಮನ್ನು ಕೇಳ್ತಾರೆ ಹೇಳಿ? ಯಾಕೆ ಕೇಳ್ತಾರೆ? ಜನ ಖಂಡಿತವಾಗಲೂ ನಮ್ಮನ್ನು ಕೇಳುವಂಥದ್ದು ಯಾಕೆ ಅಂದರೆ, ನಮಗೆ ನಿಜಕ್ಕೂ ಕೊಡುವಂಥ ಶಕ್ತಿ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ನಾನು ನಿಮಗೆ ಕೇಳಿದಿರುವಂಥ ಕಾರಣವೂ ಅದೇನೇ. ಬೇರೆಯವ್ರಿಗೆ ಆ ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ, ಭಗವಂತ ನಿಮಗೆ ಆ ಶಕ್ತಿ ಕೊಟ್ಟಿಯಾನಲ್ಲ. ಹಾಗಾಗಿ ಆ ಶಕ್ತಿ ಸಾಮರ್ಥ್ಯ ಇರುವಂಥವರು ಖಂಡಿತವಾಗಲೂ ನೆರವನ್ನು ಚಾಚಬೇಕು. ಆವಾಗಲೇ ನಮ್ಮ ಜೀವನ ಸಾರ್ಥಕ ಆಗೋದು. ನಾಳೆ ಮತ್ತೆ 2 ಗಂಟೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇನ್ನಷ್ಟು ಕೇಸ್ಗಳ ಜೊತೆಗೆ ಯಾರ್ಯಾರು ಈಗ ಕಷ್ಟ ಅಂತ ಅವ್ರು ಫೋನ್ ಮಾಡಿದ್ರಲ್ಲ, ಅವ್ರಿಗೆ ಏನು ನೆರವು ಸಿಕ್ಕಿದೆ ಅದನ್ನು ಕೂಡ ತೋರಿಸೇನೆ ಮತ್ತೆ ನಾನು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ನಾಳೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.